ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಸತ್. ಪರಬ್ರಹ್ಮನೇ ನಮಃ. ದತ್ತವಾಡ ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ಚರಿತಾಮೃತವು 12ನೇ ಅಧ್ಯಾಯ. ಸೂಚನೆ: ಶ್ರೀ ಗುರುವು ಮಲ್ಲಪ್ಪನಿಗೆ ಶಿವಯೋಗ ದೀಕ್ಷೆಯನ್ನಿತ್ತು ಪ್ರಾಣವ ನೀಗಿದೆತ್ತನ್ನುದ್ಧರಿಸುತ್ತ ಮಹಿಮೆ ತೋರಿದನು. ಬೋವಾಚಕ ಮಹಾಶಯರೇ, ಹಿಂದಿನ ಅಧ್ಯಾಯದಲ್ಲಿ ಈರಸಂಗಪ್ಪನು ಗುರುನಿಂದೆ ಗುರು ನಿರಾಕರಣೆ ಮಾಡಿದರ ಫಲದಿಂದ ತನಗೆ ಬಂದ ಐಶ್ವರ್ಯವು ಹಾಳಾಗಿ ಮಕ್ಕಳನ್ನು ತಾನು ಕಾಲಾಧೀನವಾದ ಕಥೆಯನ್ನು ಕೇಳಿರುವಿರಿ. ಮುಂದಿನ ಕಥಾಭಾಗವನ್ನು ಶ್ರದ್ಧೆಯಿಂದ ಆಲಿಸಿರಿ. ಚಿಕ್ಕೋಡಿ ಎಂಬ ಗ್ರಾಮದಲ್ಲಿ ಮಲ್ಲಪ್ಪನೆಂಬುವನು ಭಕ್ತಿ ಮಾರ್ಗದಲ್ಲಿ ಧುರೀಣನಾಗಿ ವೈರಾಗ್ಯದಿಂದ ಗುರು ಶೋಧನಾರ್ಥವಾಗಿ ಮನೆಯನ್ನು ಬಿಟ್ಟು ಅನೇಕ ದೇಶಗಳನ್ನು ತಿರುಗಿದನು ಮತ್ತು ಕಾಶಿ, ಗಯಾ, ಅಯೋಧ್ಯ ಮೊದಲಾದ ಕ್ಷೇತ್ರಗಳನ್ನು ಸಂಚರಿಸಿದನು. ತನಗೆ ಅನುಕೂಲವಾದ ಗುರುವು ಎಲ್ಲಿಯೂ ದೊರೆಯಲಿಲ್ಲ. ಕೊನೆಗೆ ಋಷಿಕೇಶಕ್ಕೆ ಹೋಗಿ ಒಂದು ಗುಹೆಯಲ್ಲಿ ಗುರು ದರ್ಶನಾರ್ಥ ತಪವನ್ನಾಚರಿಸಿರಲು ಸಾಯಂಕಾಲ ಸಮಯದಲ್ಲಿ ಯಾರೋ ಹೊರಗೆ ನಿಂತು ತನ್ನನ್ನು ಕೂಗಿ ಕರೆದಂತಾಗಲು ಹೊರಗೆ ಬಂದು ನೋಡಲು ಅಲ್ಲಿ ಎತ್ತರವಾದ ದೇಹದಿಂದ ಶೋಭಿಸುವ ಒಬ್ಬ ಮಹಾಪುರುಷನು, ಮಲ್ಲಪ್ಪ, ನೀನು ನಿನ್ನ ಗ್ರಾಮಕ್ಕೆ ತೆರಳು, ನೀನಿದ್ದಲ್ಲೇ ಸದ್ಗುರುವು ಬರುತ್ತಾನೆ ಎಂದು ಹೇಳಿ ಅದೃಶ್ಯನಾದನು. ಆ ಮಾತುಗಳನ್ನು ಕೇಳಿ ಆ ಮೂರ್ತಿಯು ಅದೃಶ್ಯವಾದದ್ದನ್ನು ನೋಡಿ, ಏನಿದು ಹೀಗಾಯಿತು? ನನಗೆ ಜಾಗ್ರದಲ್ಲಿಯೇ ಸ್ವಪ್ನವೂ ತೋರಿದಂತಾಯಿತಲ್ಲ. ಇಲ್ಲಿ ಯಾರೂ ಇಲ್ಲ. ಯಾರೋ ಒಬ್ಬ ಮಹಾಪುರುಷನು ತೋರಿ ನನಗೆ ಹೇಳಬೇಕಾದ್ದನ್ನು ಹೇಳಿ ಮರೆಯಾದನಲ್ಲ ಎಂದು ಯೋಚಿಸುತ್ತಾ ಅಲ್ಲಿಂದ ತಮ್ಮ ದೇಶವಾದ ಚಿಕ್ಕೋಡಿಗೆ ಬಂದನು. ಚಿಕ್ಕೋಡಿಯ ಪತ್ರಿವನದ ಮಠದಲ್ಲಿ ಕೆಲವು ದಿನ ಶ್ರವಣ ಮಾಡಿದರು. ಒಂದು ದಿವಸ ಮಧ್ಯಾಹ್ನದ ಸಮಯ ಆ ಮಠದ ಕೋಣೆಯಲ್ಲಿ ಸಂಗೊಳ್ಳಿ ಮಲ್ಲಪ್ಪನು ಮಲಗಿದ್ದನು. ಕರುವಿದ್ದಲ್ಲಿಗೆ ಗೋವು ಹೊರಬಂತೆ ಶ್ರೀ ಬಾಬಾ ಮಹಾರಾಜರು ಅಲ್ಲಿಗೆ ಬಂದು, ಏಳು ಮಲ್ಲಪ್ಪನೇ ಎಂದು ಕೂಗಿದರು. ಆ ಧ್ವನಿಯನ್ನು ಕೇಳಿ ಮೆಲ್ಲಕ್ಕೆದ್ದು ಕದ ತೆಗೆದು ಹೊರಗೆ ಬಂದು ನೋಡಲು ಕಾಲಲ್ಲಿ ಬೂಟು, ಮೈಯಲ್ಲಿ ಉಲ್ಲನಿ ಕೋಟು, ತಲೆಗೆ ಬನಾರಸ್ ಪಟ್ಟಿಗೆ, ಮುಖದಲ್ಲಿ ರಾಜನ ಕಳೆ. ಇವರನ್ನು ಮಹಾತ್ಮರೆಂದು ಗುರುತಿಸುವುದು ಹೇಗೆ? ಇವರು ಪೊಲೀಸರ ಮೇಲನ ಅಧಿಕಾರಿಯಾಗಿರಬಹುದೆಂದು ತಿಳಿದು ನಮಸ್ಕಾರ, ಬನ್ನಿರಿ ರಾವ್ ಸಾಹೇಬರೇ ಎಂದು ಮಲ್ಲಪ್ಪನು ನುಡಿಯಲು ಮಹಾರಾಜರು ಮುಗುಳು ನಗೆಯಿಂದ ಒಳಗೆ ಬಂದು ಕೂತು, ಮಲ್ಲಪ್ಪ, ಹಿಂದೆ ಹೇಳಿದಂತೆ ಬಂದಿರುವೆನು, ನಿನ್ನ ಸಂದೇಹವನ್ನು ಬಿಡಿಸಿಕೊಳ್ಳತಕ್ಕದ್ದು ಎಂದು ಹೇಳಿದ ಬಾಬಾ ಮಹಾರಾಜರ ವಾಕ್ಯಕ್ಕೆ ಮಲ್ಲಪ್ಪನು ಚಕಿತನಾಗಿ, ಮಹನೀಯರೇ, ತಾವು ಯಾರು? ಹಿಂದಕ್ಕೆ ನಿಮ್ಮ ಸಮಾಗಮವು ಎಲ್ಲಿ ಆಗಿತ್ತು? ಹಿಂದೆ ಹೇಳಿದಂತೆ ಬಂದೇನೆಂದಿರಲ್ಲ, ಹಿಂದೆ ಏನು ಹೇಳಿದ್ದೀರಿ? ಬಾಬಾ, ಋಷಿಕೇಶ ಗುಹೆಯಲ್ಲಿ ಯಾರನ್ನು ಕುರಿತು ತಪಸ್ಸನ್ನಾಚರಿಸಿದೆ? ನಿನಗೆ ಯಾರು ಬೇಕಾಗಿದ್ದರು ಎಂದು ಉಚ್ಚರಿಸಿದ ಕೂಡಲೇ ಮಲ್ಲಪ್ಪನ ಮೈ ಜುಮ್ಮೆಂದಿತು. ರೋಮಾಂಚನಗೆಳೆದ್ದವು. ಸ್ತಬ್ಧವಾಗಿ ನಿಂತನು. ಬಾಬಾ, ಅಲ್ಲಿ ಸಂಜೆಯ ಸಮಯದಲ್ಲಿ ಹೇಳಿದ್ದೆನು. ಆ ಮಾತಿನಂತೆ ನೀನು ಇಲ್ಲಿಗೆ ಬಂದಿರುವಿ. ಸದ್ಗುರುನಾಥನ ಶೋಧನೆಯ ನಿನ್ನ ಶ್ರಮವು ಇಂದಿಗೆ ಫಲಿಸಿತು. ನಿನ್ನ ಅಪೇಕ್ಷೆಯನ್ನು ಕೇಳಿಕೊ ಎಂದು ಮತ್ತೊಮ್ಮೆ ಹೇಳಿದರು. ಮಲ್ಲಪ್ಪನು ಬೆರಗಾಗಿ, ನನಗೆ ಸದ್ಗುರುಮೂರ್ತಿ ದೊರೆತನು ಎಂದು ಆನಂದದಿಂದ, ಹೇ ಗುರುನಾಥನೇ, ನನಗೆ ಬೇಕಾದದ್ದು ಸರ್ವಜ್ಞರಾದ ನಿಮಗೆ ತಿಳಿಯದಿದ್ದೀತೆ. ನನಗೆ ಏನನ್ನು ಬೋಧಿಸಬೇಕೋ ಅದನ್ನು ತಾವೇ ಅರಿತು ಬೋಧಿಸಿರೆಂದು ಬಾಬಾ ಮಹಾರಾಜರ ಚರಣಾರವಿಂದಗಳಿಗೆ ನಮಸ್ಕರಿಸಿದನು. ಮಹಾರಾಜರು, ಮಲ್ಲಪ್ಪ, ನೀನು ಹಠರಾಜಯೋಗವನ್ನು ಸಾಧಿಸಿದ್ದಿ. ಈಗ ಶಿವಯೋಗವನ್ನು ಮಾತ್ರ ಸಾಧಿಸು ಎಂದು ಶಿವಯೋಗ ವಿಧಾನವನ್ನು ಉಪದೇಶಿಸಿ ಆಶೀರ್ವದಿಸಿದರು. ಮಲ್ಲಪ್ಪನಿಗೆ ಮುಂದೆ 3 ತಿಂಗಳಲ್ಲಿ ಶಿವಯೋಗವು ಸಿದ್ಧಿಸಿತು. ಮಲ್ಲಪ್ಪನ ಕಿವಿಯಲ್ಲಿ ಪ್ರಣವನಾದದ ಧ್ವನಿ ಹುಟ್ಟಿತು. ಈ ಮಲ್ಲಪ್ಪನು ಮಹಾಶಿವಯೋಗಿಯಾಗಿ ಕೀರ್ತಿ ಹೊಂದಿದನು. ಚಿಕ್ಕೋಡಿಯಲ್ಲಿ ಮುದುಕಯ್ಯನೆಂಬಾತನು ಮಹಾರಾಜರಿಗೆ ಶಿಷ್ಯನಾಗಿದ್ದನು. ಮಹಾರಾಜರು ಚಿಕ್ಕೋಡಿಗೆ ಬಂದರೆ ಅನ್ನಾಭಟ್ ಜೋಯಿಸರ ಮನೆಯಲ್ಲಿ ಶಾಸ್ತ್ರವನ್ನು ಜರುಗಿಸುವ ಪದ್ಧತಿಯನ್ನಿಟ್ಟುಕೊಂಡಿದ್ದರು. ಒಂದು ದಿವಸ ಮುದುಕಯ್ಯನು ಗುರುಗಳು ಪ್ರತಿಪಾದಿಸುವ ಶಾಸ್ತ್ರವನ್ನು ಕೇಳುವುದಕ್ಕಾಗಿ ಜೋಯಿಸರ ಮನೆಗೆ ಹೊರಡಲು ಅನುವಾದನು. ಅಷ್ಟರಲ್ಲಿ ಉತ್ತಮವಾದ ತನ್ನದೊಂದು ಎತ್ತು ನೆಲದ ಮೇಲೆ ಬಿದ್ದು ಒದ್ದಾಡಿ ಪ್ರಾಣ ಬಿಟ್ಟಿತು. ಆಗ ಮುದುಕಯ್ಯನು ಇದೇನು ಗುರುಕರನವೋ ದುರ್ಮರನವೋ ಎಂದು ಯೋಚಿಸುತ್ತಿದ್ದನು.
ಅಷ್ಟರಲ್ಲಿ ಒಬ್ಬ ಭಕ್ತನು ಅಲ್ಲಿಗೆ ಬಂದು, ಮುದುಕಯ್ಯನವರೇ, ಬಾಬಾ ಮಹಾರಾಜರು ಶಾಸ್ತ್ರವನ್ನು ಪ್ರಾರಂಭಿಸಿದ್ದಾರೆ, ತಾವು ಬರಬೇಕಂತೆ ಎಂದು ಹೇಳಿದ ಕೂಡಲೇ ಮುದುಕಯ್ಯನು ಗುರು ಸನ್ನಿಧಿಗೆ ಬಂದನು. ಮಹಾರಾಜರು ಮುದುಕಯ್ಯನನ್ನು ಕುರಿತು ಈ ದಿವಸ ಇಷ್ಟು ಆಲಸ್ಯವಾಗಲು ಕಾರಣವೇನು ಎಂದು ಕೇಳಿದರು. ಮುದುಕಯ್ಯನು, ಗುರುಪ್ರಭು, ಈಗೀಗಲೇ ಇದ್ದಕ್ಕಿದ್ದಂತೆ ನಮ್ಮದೊಂದು ಎತ್ತು ಸತ್ತಿತು, ಆದ್ದರಿಂದ ಆಲಸ್ಯಕ್ಕೆ ಇದೇ ಕಾರಣವೆಂದನು. ಮಹಾರಾಜರು ಕೂಡಲೇ ಮುದುಕಯ್ಯನ ಮನೆಗೆ ಬಂದು, ಹೇ ಬಸವ, ನಾವು ಶಾಸ್ತ್ರವನ್ನು ಹೇಳುವಾಗ ನೀನು ಮಲಗಿರಬೇಕೇ, ಎದ್ದು ನಿಲ್ಲು ಎಂದು ತಮ್ಮ ಅಮೃತ ಹಸ್ತದಿಂದ ಎತ್ತಿನ ಬೆನ್ನು ಚಪ್ಪರಿಸಿದರು. ಆ ಎತ್ತು ಕೂಡಲೇ ಸಜೀವಂತವಾಗಿ ಎದ್ದು ನಿಂತಿತು. ಮುದುಕಯ್ಯನು ಗುರುಮೂರ್ತಿಯ ಮಹಿಮೆಗೆ ಬೆರಗಾಗಿ ಗುರು ಪದಕ್ಕೆ ಅಭಿವಂದಿಸಿ ತನ್ನಲ್ಲಿ ತಾನೇ ಈ ರೀತಿ ನಿರ್ಧರಿಸಿದನು. ಗುರುವಿನ ವರದ ಸುಹಸ್ತವು ಪರಮಾಮೃತ ಒಪ್ಪುದ ಕಾರಣದಿಂ ಗುರುಹಸ್ತಕ್ಕೆ ಮಸ್ತಕವನ್ನಿರಿಸಿದ ಸಚ್ಚಿಷ್ಯನಮೃತನಪ್ಪುದು ಸತ್ಯಂ. ಒಂದು ದಿವಸ ಪ್ರಾತಃ ಕಾಲದಲ್ಲಿ ಬಾಬಾ ಮಹಾರಾಜರು ಪದ್ಧತಿ ಪ್ರಕಾರ ಶಾಸ್ತ್ರವನ್ನು ಪ್ರಾರಂಭಿಸುವ ಮೊದಲು, ಈ ದಿವಸ ಇಬ್ಬರು ಅತಿಥಿಗಳು ಬಹಳ ಹಸಿವಿನಿಂದ ಬರುತ್ತಾರೆ, ಅವರಿಗೆ ಬೇಗನೆ ಎಡೆಬಡಿಸಿರೆಂದು ಹೇಳಿದರು. ಸ್ವಲ್ಪ ಹೊತ್ತಿನಲ್ಲಿಯೇ ಇಬ್ಬರು ಮಾರವಾಡಿಗಳು, ಸೇಟುಗಳು ಮಹಾರಾಜರ ಹೆಸರನ್ನು ಕೇಳುತ್ತಾ ಅಲ್ಲಿಗೆ ಬಂದು ಮಹಾತ್ಮರನ್ನು ಕಂಡು ವಂದಿಸಿ ತಾವು ತಂದಿದ್ದ 10 ತೊಲೆ ತೂಕವುಳ್ಳ ಬಂಗಾರದ ಕರಡಿಗೆಯನ್ನು ಮುಂದಿಟ್ಟು ನಮ್ಮನ್ನು ಋಣಮುಕ್ತರನ್ನಾಗಿ ಮಾಡಬೇಕೆಂದು ನುಡಿದು ಮತ್ತೊಮ್ಮೆ ವಂದಿಸಿದರು. ಮಹಾರಾಜರು, ಇರಲಿ, ನೀವು ಹಸಿವಿನಿಂದ ಬಳಲಿದ್ದೀರಿ, ಮೊದಲು ಊಟವನ್ನು ಮಾಡಿರೆಂದು ಹೇಳಿ ಉಣಬಡಿಸಿದರು. ಅಲ್ಲಿದ್ದ ಜನರು ಸೋಜಿಗ ಪಡುತ್ತಾ ಈ ಸೇಟುಗಳು ಯಾವ ಊರಿನವರಿರಬಹುದೆಂದು ಯೋಚಿಸುತ್ತಿದ್ದರು. ಆ ಜನರಲ್ಲೊಬ್ಬಾತನು ಸೇಟುಗಳನ್ನು ಕುರಿತು, ನಿಮ್ಮ ಗ್ರಾಮವಾವುದು, ಈ ಗುರುಗಳ ಪರಿಚಯವು ನಿಮಗೆಲ್ಲೇ ಆಗಿತ್ತು ಎಂದು ಕೇಳಿದರು. ಅದಕ್ಕೆ ಆ ಸೇಟುಗಳು, ನಾವು ಬಳ್ಳಾರಿಯವರು. 1 ತಿಂಗಳ ಪೂರ್ವದಲ್ಲಿ ಈ ಮಹಾರಾಜರು ನಮ್ಮ ಸ್ವಪ್ನದಲ್ಲಿ ದರ್ಶನವಿತ್ತು ನನಗೆ ಕೊಡಬೇಕಾದ 200 ರೂಪಾಯಿಗಳನ್ನು ಇನ್ನೂ ಕೊಡುವುದಿಲ್ಲವೇ ಎಂದು ಕೇಳಿದರು. ಅದಕ್ಕೆ ನಾವು, ನಿಮಗೆ ಕೊಡಬೇಕಾದ ಬಾಕಿ ಎಲ್ಲಿದೆ ಎಂದು ಕೇಳಿದೆವು. ಈ ಗುರುಗಳು ನಿಮ್ಮ ಖಾತೆ ಪುಸ್ತಕದ 449ನೇ ಪುಟದಲ್ಲಿ ಜಮಾ ಕೊಟ್ಟಿದ್ದೇನೆ, ಚೆನ್ನಾಗಿ ನೋಡಿರಿ. ಆ ಪುಟದಲ್ಲಿ ನಿಮಗೆ ಜಮಾ ಬಂದಿದ್ದರೆ ನನಗೆ ಕೊಡಿರಿ, ಇಲ್ಲವಾದರೆ ಬೇಡ ಎಂದು ಸ್ವಪ್ನದಲ್ಲಿ ಮಾತನಾಡಿದರು. ನಾವು ಆ ಕೂಡಲೇ ನಮ್ಮ ಖಾತೆಯ ಪುಸ್ತಕದ 449